ನಮಸ್ತೆ ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಬರುವಂತಹ ಬನಾನಾ ಲೀಫ್ ಅಂದರೆ ಅತಪಸ್ಥಾನದ ಬಗ್ಗೆ ಪ್ರಾಕ್ಟಿಕಲಿ ನೋಡ್ತಾ ಹೋಗೋಣ. ಈ ಟ್ರೀಟ್ಮೆಂಟ್ ಏಕೆ ಬಳಸ್ತಾರೆ ಮತ್ತು ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಚಿಕಿತ್ಸೆಗೆ ಸೂಕ್ತವಾದ ಸ್ಥಳವನ್ನು ಆಯ್ಕೆ ಮಾಡಿ. ಹಾಸಿಗೆಯನ್ನು ಸಿದ್ಧಪಡಿಸಲಾಗುತ್ತದೆ. ಎಲ್ಲ ಸಾಮಗ್ರಿಗಳು ಸ್ವಚ್ಛವಾಗಿರುವುದು ಬಹಳ ಮುಖ್ಯ. ಈಗ ತಾಜಾ ಹಾಗೂ ಸ್ವಚ್ಛವಾದ ಬಾಳೆ ಎಲೆಗಳನ್ನು ಹಾಸಿಗೆಯ ಮೇಲೆ ಸರಿಯಾಗಿ ಹಾಸಲಾಗುತ್ತದೆ. ಬಾಳೆ ಎಲೆಗಳು ದೇಹವನ್ನು ಸಂಪೂರ್ಣವಾಗಿ ಒದಿಸಲು ಸಾಕಷ್ಟು ದೊಡ್ಡದಾಗಿರಬೇಕು. ಈಗ ರೋಗಿಯನ್ನು ಆರಾಮವಾಗಿ ಬೆನ್ನಿನ ಮೇಲೆ ಮಲಗಿಸಿ ದೇಹವನ್ನು ಬಾಳೆ ಎಲೆಗಳಿಂದ ಮೃದುವಾಗಿ ಒದಿಸಲಾಗುತ್ತದೆ. ಮುಖವನ್ನು ಮಾತ್ರ ತೆರೆದಿಡಲಾಗುತ್ತದೆ. ಇದರಿಂದ ಉಸಿರಾಟ ಸುಲಭವಾಗಿರುತ್ತದೆ. ಈ ಸ್ಥಿತಿಯಲ್ಲಿ ರೋಗಿಯನ್ನು ಬೆಳಗಿನ ಮೃದುವಾದ ಸೂರ್ಯನ ಬೆಳಕಿನಲ್ಲಿ ಸುಮಾರು 15ರಿಂದ 20 ನಿಮಿಷಗಳವರೆಗೆ ಇರಿಸಲಾಗುತ್ತದೆ. ಈ ಸಮಯದಲ್ಲಿ ರೋಗಿಯನ್ನು ಆರಾಮವನ್ನು ಗಮನಿಸುತ್ತಿರಬೇಕು. ಅಸ್ವಸ್ಥತೆ ಕಂಡುಬಂದರೆ ಚಿಕಿತ್ಸೆಯನ್ನು ತಕ್ಷಣ ನಿಲ್ಲಿಸಬೇಕು. ನಿಗದಿತ ಸಮಯದ ನಂತರ ಬಾಳೆ ಎಲೆಗಳನ್ನು ತೆಗೆದು ದೇಹವನ್ನು ಟವಲ್ನಿಂದ ಒರೆಸಲಾಗುತ್ತದೆ. ನಂತರ ರೋಗಿಗೆ ಸ್ವಲ್ಪ ವಿಶ್ರಾಂತಿ ನೀಡಿ ಸಾಕಷ್ಟು ನೀರು ಅಥವಾ ನೈಸರ್ಗಿಕ ಪಾನೀಯನ್ನು ಕುಡಿಯಲು ಸೂಚಿಸಲಾಗುತ್ತದೆ. ನೈಸರ್ಗಿಕ ಚಿಕಿತ್ಸೆಯಲ್ಲಿ ಬನಾನಾ ಲೀಫ್ ಅತಪಸ್ನಾನವನ್ನು ವಿಶ್ರಾಂತಿ, ಬೆವರುವಿಕೆಯನ್ನು ಉತ್ತೇಜಿಸುವುದು ಹಾಗೂ ಆರೋಗ್ಯಕರ ಜೀವನ ಶೈಲಿಯ ಭಾಗವಾಗಿ ಬಳಸಲಾಗುತ್ತದೆ. ಇಂಥ ವಿಷಯಗಳಿಗಾಗಿ ನಮ್ಮ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಲಿಂಕ್ನ ಫಾಲೋ ಮಾಡ್ತಾ ಹೋಗಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಹೆಲ್ತಿ, ಸ್ಟೇ ನ್ಯಾಚುರಲಿ. ಥ್ಯಾಂಕ್ ಯು.